ಎಲ್ರು ಎಲ್ಲಿದ್ದೀರಾ? ಬಂದೆ 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 ಕಣಪ್ಪ. ಸರಿ, ಡಾಕ್ಟ್ರಿ ಏನಂದ್ರಪ್ಪ? ಅವ ಅದೆಲ್ಲ ಆಮೇಲೆ ಕೇಳ್ತೀನಿ, ಮೊದಲು ಸಿಹಿ ತಗೋ. ಯಾಕಣವ ಇದೇನು ಹೇಳಿ ಅಂದ್ರೆ ಎಲ್ಲರೂ ಮಗ ಹುಟ್ಟಿದ ಮ್ಯಾಕ್ಸಿ ಅಂತಾರೆ, ನೀವು ಈಗಲೇ ಅಂತ ಇದ್ದೀರಿ. ಇವತ್ತು ನನ್ನ ಬಂಗಾರನ ಎದೆ ಬಡ್ತಾ ಕೇಳ್ದೆ ಮಾವಯ್ಯ, ಅದಕ್ಕೆ ಐಸಿ ಇದೇ ಬರ್ತಾನ ಅದ್ಬೇಕು ಬಾವ. ಸ್ಕ್ಯಾನಿಂಗ್ ಅಲ್ಲಿ ಮಗು ಹಾಟ್ಬಿಟ್ಟು ಕೇಳುತ್ತಲ್ಲ ಸುಮ್ಮ, ಅದನ್ನ ಕೇಳಿ ಇವ್ರು ಹೀಗೆ ಹೇಳ್ತಿದ್ದಾರೆ. ಓ ಹೌದಾ? ಮಗು ಹೇಗಿದೆಯಂತಕ್ಕ? ಏನು ತೊಂದರೆ ಇಲ್ಲ ಅಂತೆ ತಾನೆ? ನನ್ನ ಬಂಗಾರ ಹುಟ್ಟು ಬರೋವಾಗ ಏನ್ ತೊಂದ್ರೆ ಅವ? ನಮ್ಮನ್ನ ಬುಟ್ಟಿರಕ್ಕಾಗ್ದೆ ಇವ್ರ ಮಡ್ಲ್ ಸೇರ್ತಾವ್ರೆ. ಡಾಕ್ಟ್ರು ಅವ್ವ ಮತ್ತೆ ಮಗು ಇಬ್ರು ಸೂಪರ್ ಅಂತ ಹೇಳೋರೆ. ಅವ ನನಗಂತೂ ಬಂಗಾರನ ಎದೆ ಬಡ್ತ ಕೇಳ್ಬಿಟ್ಟು ಕುಂಡಾಡೋಷ್ಟು ಖುಷಿ ಆಯ್ತೈತೆ. ಅವ ನಿಂಗೆ ಗೆಪ್ತೈತಾ? ಬಂಗಾರಂಗೆ ಗುಂಡೆಡ್ ಬಿದ್ದಾಗ ಕೊನೆದಾಗ ನೀನೆ ಅವ್ರ ನಾಡಿ ಮಿಡ್ತಾ ನೋಡಿ ಆಸ್ಪತ್ರೆಗೆ ಸೇರ್ಸುಮ ಅಂತ ಹೇಳಿದ್ದೆ. ಅದು ಇವತ್ತು ನನ್ನ ಬಂಗಾರನ ಮೊದಲನೇ ಇದೆ ಬಡಿತಾನ ನಾನೇ ಕೇಳಿದ್ದೀನವ್ವ. ನಾನಿಬ್ಬರ ಮ್ಯಾಕು ನನ್ನ ಬಂಗಾರನ್ಗೆ ಸಾನೇ ಆಸೆ. ಹೋಲಿ ಬಿಡಪ್ಪ, ಅಮ್ಮವ್ರನ್ನ ಕಳ್ಕೊಂಡು ನಾವೆಲ್ಲ ನೋವಾಗಿದ್ವಿ. ಈಗ ಮತ್ತೆ ಅವರೇ ಬಂದು ಜೀವ ತುಂಬೋರಲ್ಲ. ಈಗ ನಿನ್ನ ಮಕ್ಕಳ ಮ್ಯಾಗ ಸಂತೋಷ ನೋಡಿ ನನಗೆ ಶಾನ ಸಂತೋಷ ಆಯ್ತಾ ಇದೆ ಕಣಪ್ಪ. ಅದೇಂದ್ರೆ ಇದೇ ಖುಷಿನಾಗೆ ನಾನು ಇನ್ನೊಂದು ಸ್ವೀಟ್ ತಗೋಬೋದಾ? ಅಯ್ಯೋ ತಗೊಳ್ಳಿ ಮಾವಯ್ಯ. ಈ ಕಂಟಿಗೆ ಹೊಸ ಹುರುಪ್ ಬಂದೈತೆ. ಇದೇ ಜೋಶ್ನಾಗೆ ಸುಮಾ ಸಚಿನ್ ಮದುವೆ ಕೂಡ ಮಾಡಿ ಮುಗಿಸ್ಬಿಡುಮ. ನಮ್ಮವ್ವ ವಾಪಸ್ ಬರೋಷ್ಟ್ರಾಗೆ ಹಳೆ ಜನ್ಮದ ಆಸೆಗಳೆಲ್ಲ ತೀರೋಗಿರ್ಬೇಕು. ನಿನ್ನ ಖುಷಿನೇ ನನ್ನ ಖುಷಿ ಕಣಪ್ಪ. ನೇಹ, ನಿನ್ನ ಋಣನ ನಾವು ಯಾವತ್ತೂ ತೀರ್ಸಕ್ಕೆ ಆಗಕ್ಕಿಲ್ಲ ಕಣವಿ. ನಂಗೆ ಮಗಳಾದೆ, ಸಿರಿಗೆ ಎಂಡ್ರಾದೆ, ಈಗ ಅಮ್ಮವ್ರನ್ನೇ ಹೊಟ್ಟೆಲಿ ಒತ್ಕೊಂಡಿದೀಯಾ. ಹೆಂಗ್ ನಿನ್ನ ಋಣ ತೀರ್ಸೋದು ನಾವು? ನಿಮ್ಮಂತವ್ರ ಮಧ್ಯೆ ನಾನು ಬದುಕ್ತಿದ್ದೀನಲ್ಲ, ಅದ್ ನನ್ನ ಪುಣ್ಯ. ನನ್ ಸತ್ರು ನೀವೆಲ್ಲ ಚೆನ್ನಾಗಿರ್ಬೇಕು. ಬಿಡ್ತವನ್ನಿ, ಇನ್ಮೇಲೆ ಯಾರ ಜೀವನ ಹೋಗಕ್ಕಿಲ್ಲ, ಎಲ್ರು ಖುಷಿಯಾಗಿರ್ತಾರೆ. ನೀವು ಇನ್ಮ್ಯಾಕೋದು ಸ್ವಲ್ಪ ಚಂದಾಗಿ ತಿಂದು ಗಟ್ಮುಟ್ಟಾಗಿ ಸುಮ್ಮನ ಮದ್ವೆಗೆ ನಿಮ್ದೆ ಓಡಾಟ.